ಕೆಲವೇ ಹೊತ್ತಿನಲ್ಲಿ ಸಿಎಂ ಬಿಎಸ್ವೈ ಇಂದ ಸುದ್ದಿಗೋಷ್ಠಿ ಕೂಡ ಪ್ರಾರಂಭ ಆಗುತ್ತೆ. ಕ್ಷಣಗಣನೆ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಸಿಎಂ ಬಿಎಸ್ವೈ ಕೆಲವೇ ಹೊತ್ತಲ್ಲಿ ಘೋಷಣೆ ಮಾಡಲಿದ್ದಾರೆ. ಮಾರ್ಗಸೂಚಿ ಯಾವ ರೀತಿ ಇರಲಿದೆ ಅಂತ, ಸಂಪೂರ್ಣವಾಗಿ ಕರ್ನಾಟಕ ಲಾಕ್ಡೌನ್ಗೆ ಯಾವ ರೀತಿ ಮಾರ್ಗಸೂಚಿ ಇರುತ್ತೆ ಅನ್ನೋದು ಸದ್ಯದ ಕುತೂಹಲ. ಮುಂದಿನ ಕ್ರಮಗಳ ಬಗ್ಗೆ ಸಿಎಂ ಬಿಎಸ್ವೈ ಮಾಹಿತಿ ನೀಡಲಿದ್ದಾರೆ. ಈಗಾಗಲೇ ಉನ್ನತ ಅಧಿಕಾರಿಗಳ ಜೊತೆ ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಏನಿರುತ್ತೆ ಏನಿರಲ್ಲ ಅನ್ನೋ ಬಗ್ಗೆ ಕೆಲವೇ ಹೊತ್ತಲ್ಲಿ ಮಾಹಿತಿ, ಸಂಪೂರ್ಣ ಚಿತ್ರಣ, ಕರ್ನಾಟಕ ಲಾಕ್ಡೌನ್ ಚಿತ್ರಣ ಹೊರಬರಲಿದೆ. ಎಲ್ಲಾ ಸಚಿವರ ಅಭಿಪ್ರಾಯಗಳನ್ನ ಈಗಾಗಲೇ ಸಿಎಂ ಬಿಎಸ್ವೈ ಸಂಗ್ರಹ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಲಾಕ್ಡೌನ್ ಇರಬೇಕು, ಮಾರ್ಗಸೂಚಿ ಏನೇನಿರಬೇಕು, ಕಠಿಣ ರೂಲ್ಸ್ ಗಳಿರಬೇಕಾ, ಎಲ್ಲದರ ಬಗ್ಗೆ ಕೂಡ ಈಗಾಗಲೇ ಸಚಿವರೊಂದಿಗೆ ಚರ್ಚೆ ಕೂಡ ಮಾಡಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಎಂ ಬಿಎಸ್ವೈ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಬಿಎಸ್ವೈ ಕೆಲವೇ ಹೊತ್ತಲ್ಲಿ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಮಾರ್ಗಸೂಚಿ ಯಾವ ರೀತಿ ಇರುತ್ತೆ, ಕಟ್ಟುನಿಟ್ಟಾಗಿರುತ್ತಾ? ಈಗ 15 ದಿನಗಳ ಕಾಲ ಏನು ಲಾಕ್ಡೌನ್ ಅಂತ ಮಾಡಲಾಯಿತು, ಕೇವಲ ಅದು ಒಂದು ರೀತಿ ಕಾಮಿಡಿ ಲಾಕ್ಡೌನ್ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಶೀರ್ಷಿಕೆಯಡಿ ಮಾಹಿತಿಗಳನ್ನ ಪ್ರಸಾರ ಮಾಡಿದ್ವಿ. ಸಂಪೂರ್ಣವಾದಂತಹ ಲಾಕ್ಡೌನ್ ಬೇಕಾಗೇ ಆಗುತ್ತೆ. ಯಾಕಂದ್ರೆ ಈಗಾಗಲೇ ನಾವು ಕೊರೋನಾ 2ನೇ ಹಂತದಲ್ಲಿದ್ದೇವೆ. 3ನೇ ಹಂತಕ್ಕೆ ಕಾಲಿಡೋಕು ಮುನ್ನ ಆ ಕೊರೋನಾ ಚೈನನ್ನ ಬ್ರೇಕ್ ಮಾಡಬೇಕಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಹಾಗಾಗಿ ಎಲ್ಲಾ ಸಚಿವರ ಅಭಿಪ್ರಾಯಗಳನ್ನ ಈಗಾಗಲೇ ಸಿಎಂ ಬಿಎಸ್ವೈ ಸಂಗ್ರಹ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಮಾರ್ಗಸೂಚಿ ಇರಬೇಕು, ಟಫ್ ರೂಲ್ಸ್ ಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಎಂ ಬಿಎಸ್ವೈ ಘೋಷಣೆ ಮಾಡಲಿದ್ದಾರೆ. ಕ್ಷಣಗಣನೆ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಸಿಎಂ ಬಿಎಸ್ವೈ ಕೆಲವೇ ಹೊತ್ತಲ್ಲಿ ಮಾರ್ಗಸೂಚಿಯನ್ನ ಪ್ರಕಟಿಸಲಿದ್ದಾರೆ. ಖುದ್ದು ಬಿಎಸ್ವೈ ಮಾರ್ಗಸೂಚಿಯನ್ನ ಪ್ರಕಟಿಸಲಿರುವಂತದ್ದು. ಕೆಲವೇ ಹೊತ್ತಿನಲ್ಲಿ ಸಿಎಂ ಬಿಎಸ್ವೈ ಸುದ್ದಿಗೋಷ್ಠಿಯನ್ನ ಕರೀತಾ ಇದ್ದಾರೆ. ಎಲ್ಲಾ ರೀತಿಯ ಮಾರ್ಗಸೂಚಿಗಳನ್ನ ಈಗಾಗಲೇ ಅವರು ತಗೊಂಡಿರುವಂತದ್ದು. ಈಗಾಗಲೇ ಸಚಿವರಾಗಿರಬಹುದು, ಹಾಗೆ ಉನ್ನತ ಅಧಿಕಾರಿಗಳ ಜೊತೆ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. ಮುಂದಿನ ಕಟ್ಟುನಿಟ್ಟಿನ ಕ್ರಮಗಳು ಏನಿರುತ್ತೆ, ಯಾವ ರೀತಿ ಇರುತ್ತೆ, ಏನೇನಿರೋಲ್ಲ, ಏನೇನು ಇರಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಎಲ್ಲಾ ಸಚಿವರ ಅಭಿಪ್ರಾಯಗಳನ್ನ ಈಗಾಗಲೇ ಸಿಎಂ ಬಿಎಸ್ವೈ ಸಂಗ್ರಹ ಮಾಡಿರೋದ್ರಿಂದ ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಎಂ ಬಿಎಸ್ವೈ ಖುದ್ದಾಗಿ ಘೋಷಣೆ ಮಾಡಲಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದ್ದಾರೆ. ಕಿರಣ್ ಹನಿಯಡ್ಕ, ಇನ್ನ ಕೆಲವೇ ಕ್ಷಣಗಳಲ್ಲಿ ಸಿಎಂ ಬಿಎಸ್ವೈ ಕೂಡ ಸುದ್ದಿಗೋಷ್ಠಿಯನ್ನ ಕರೆಯಲಿದ್ದಾರೆ. ಸೊ ಯಾವ ರೀತಿ ಟಫ್ ರೂಲ್ಸ್ ಗಳನ್ನ ತರಬಹುದು, ಮಾರ್ಗಸೂಚಿಗಳಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗುತ್ತಾ, ಏನ್ ಸಿಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್? ರೀತಿಯಲ್ಲಿ ಲಾಕ್ಡೌನ್ ಅನ್ನ ಘೋಷಣೆ ಮಾಡುವಂತಹ ವಿಚಾರವನ್ನ ಖುದ್ದು ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಲಿದ್ದಾರೆ. ಸಂಜೆ 7 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಲಾಕ್ಡೌನ್ ಕೈಗೊಂಡಿರುವಂತಹ ನಿರ್ಧಾರ ಕೈಗೊಂಡಿರುವಂತಹ ವಿಚಾರವನ್ನ ಘೋಷಣೆ ಮಾಡ್ತಾರೆ. ಇದರ ಜೊತೆಗೆ ಲಾಕ್ಡೌನ್ ಅವಧಿಯಲ್ಲಿ ಅಂದ್ರೆ 15 ದಿನಗಳ ಅವಧಿಯಲ್ಲಿ ಇರುವಂತಹ ನಿರ್ಬಂಧಗಳು ಏನೇನಿರುತ್ತೆ ಅನ್ನುವಂತಹ ವಿಚಾರಗಳ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೇಳೋರಿದ್ದಾರೆ. ಪ್ರಮುಖವಾಗಿ ಅಂದ್ರೆ ಸಂಪೂರ್ಣವಾದಂತಹ ಮಾರ್ಗಸೂಚಿ ವಿಚಾರವನ್ನ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದಿಲ್ಲ. ಅದರ ಬದಲಾಗಿ ಪ್ರಮುಖ ಅಂಶಗಳನ್ನ ಸುದ್ದಿಗೋಷ್ಠಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಘೋಷಣೆ ಮಾಡುವಂತಹ ಸಾಧ್ಯತೆಗಳಿವೆ. ಅಂದ್ರೆ ಎಷ್ಟರವರೆಗೆ ಲಾಕ್ಡೌನ್ ಇರುತ್ತೆ ಮತ್ತು ಪ್ರಮುಖವಾದಂತಹ ನಿರ್ಧಾರಗಳು ಏನೇನು ಮತ್ತು ರಾಜ್ಯ ಸರ್ಕಾರ ಈ ಅವಧಿಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂತಹ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿವೆ. ಇದರ ಜೊತೆಗೆ ಏನೇನಕ್ಕೆ ಅವಕಾಶಗಳಿದೆ ಅಂದ್ರೆ 15 ದಿವಸಗಳ ನಿರ್ಬಂಧದ ಲಾಕ್ಡೌನ್ ಅವಧಿಯಲ್ಲಿ ಯಾವ್ಯಾವುದಕ್ಕೆ ಅವಕಾಶಗಳು ಸಿಗುತ್ತೆ, ಯಾವ್ಯಾವುದಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳುವಂತಹ ನಿರೀಕ್ಷೆ ಇದೆ. ಹೀಗಾಗಿ 7 ಗಂಟೆ ಅಂದ್ರೆ 1 ಗಂಟೆ ಅಂತರದಲ್ಲಿ ನಡೆಯುವಂತಹ ಮುಖ್ಯಮಂತ್ರಿಗಳ ಸುದ್ದಿಗೋಷ್ಠಿ ಏನಿದೆ ಅದಕ್ಕೆ ಈಗ ಸದ್ಯಕ್ಕೆ ಒಂದಷ್ಟು ಕುತೂಹಲವನ್ನು ಕೆರಳಿಸಿರುವಂತದ್ದು. ಯಾಕೆಂದ್ರೆ ಕಳೆದ ಬಾರಿಯ ಲಾಕ್ಡೌನ್ ನ ಸಂದರ್ಭದಲ್ಲಿ ಕೈಗೊಂಡಿದ್ದಂತಹ ಕಠಿಣವಾದಂತಹ ಕ್ರಮಗಳನ್ನೇ ಈ ಬಾರಿಯೂ ಕೂಡ ಲಾಕ್ಡೌನ್ ಅವಧಿಯಲ್ಲಿ ಕೈಗೊಳ್ತಾರೆ ಅನ್ನುವಂತಹ ಮಾತುಗಳಿವೆ. ಈಗಾಗಲೇ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಮತ್ತು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಹಾಗೂ ಸಿಎಂ ಎಸಿಎಸ್ ರಮಣ್ ರೆಡ್ಡಿ 3 ಜನ ಕೂಡ ವಿಧಾನಸೌಧದಲ್ಲಿ ಸಭೆಯನ್ನು ನಡೆಸಿ ಒಂದು ಕರಡು ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದ್ದಾರೆ. ಈ ಕರಡು ಮಾರ್ಗಸೂಚಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಈ ಒಂದು ಮಾರ್ಗಸೂಚಿ ವಿವರವನ್ನು ನೀಡುವಂತಹ ಕೆಲಸವೂ ಕೂಡ ಈಗಾಗಲೇ ಸಿಎಂ ಅಧಿಕೃತ ನಿವಾಸದಲ್ಲಿ ಆಗ್ತಾ ಇದೆ. 3 ಜನ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಸಿದ್ಧಪಡಿಸಿರುವಂತಹ ಕರಡು ಮಾರ್ಗಸೂಚಿ ವಿಚಾರದ ವಿವರವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ಆ ಕರಡು ಮಾರ್ಗಸೂಚಿಯನ್ನ ಪರಿಶೀಲಿಸಿ ಅಂತಿಮವಾಗಿ ತಾವು ಹೇಳುವಂತಹ ಕೆಲವೊಂದಷ್ಟು ಅಂದ್ರೆ ಮುಖ್ಯಮಂತ್ರಿಗಳು ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಿದ್ರೆ ಆ ಬದಲಾವಣೆಗಳನ್ನ ಸೇರ್ಪಡೆ ಮಾಡಿ ನಂತರ ಮುಖ್ಯಮಂತ್ರಿಗಳು ಆ ಒಂದು ಮಾರ್ಗಸೂಚಿಗೆ ಒಪ್ಪಿಗೆಯನ್ನು ಕೊಡ್ತಾರೆ. ನಂತರ ಈ ಒಂದು ಮಾರ್ಗಸೂಚಿ ಅಧಿಕೃತವಾಗಿ ಅಂದ್ರೆ ಮೇ 10ನೇ ತಾರೀಕಿಂದ ಅನ್ವಯ ಆಗುವಂತಹ ರೀತಿಯಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಪ್ರಕಟ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ 1 ಗಂಟೆಗಳ ಅಂತರದಲ್ಲಿ 15 ದಿನಗಳ ಲಾಕ್ಡೌನ್ಗೆ ಇರುವಂತಹ ನಿರ್ಬಂಧಗಳು ಏನೇನು, ಯಾವ್ಯಾವುದಕ್ಕೆ ಅವಕಾಶ ಇದೆ, ಅಗತ್ಯ ಸೇವೆಗಳು ಮತ್ತು ಜನರಿಗೆ ಅಗತ್ಯ ವಸ್ತು ಖರೀದಿಗೆ ಇರುವಂತಹ ಅವಕಾಶ ಮತ್ತು ಸಂಚಾರ ಹಾಗೂ ಗೂಡ್ಸ್ ವಾಹನಗಳ ವಹಿವಾಟು ಮತ್ತು ಅಂತರ್ ಜಿಲ್ಲಾ ಹಾಗೂ ಅಂತರ್ ತಾಲೂಕು ಸಂಚಾರ ಈ ರೀತಿಯಾದಂತಹ ವಿಚಾರಗಳ ಬಗ್ಗೆ ಮಾರ್ಗಸೂಚಿ ಹೊರಬೀಳಲಿದೆ. ಶಕುಂತಲಾ, ಜೊತೆಗೆ ಈಗಂದ್ರೆ 5 ದಿನಗಳ ಕಾಲ ಕಾಲಾವಕಾಶ ಏನಾದ್ರೂ ಕೊಡಬಹುದಾ? ಯಾಕಂದ್ರೆ ಸಮಗ್ರ ಒಂದಷ್ಟು ಮಾಹಿತಿಗಳು ಬೇಕಾಗುತ್ತೆ, ಸಾಮಗ್ರಿಗಳನ್ನ ಕೊಂಡುಕೊಳ್ಬೇಕಾಗುತ್ತೆ. ಜನರು ಕೂಡ ಒಂದ್ ರೀತಿ ಕನ್ಫ್ಯೂಷನ್ಗೆ ಒಳಗಾಗ್ತಾರೆ. ಇದೆಲ್ಲ ಸಿಗುತ್ತಾ 10-15 ದಿನಗಳ ಕಾಲ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆದ್ರೆ ಅಂತ. ಸೊ ಇದಕ್ಕೇನಾದ್ರೂ ಅವಕಾಶ ಮಾಡಿಕೊಡಬಹುದಾ ಈ 5 ದಿನಗಳ ಕಾಲದಲ್ಲಿ?
ಶಕುಂತಲ ಈಗಾಗಲೇ ಇವತ್ತು ಘೋಷಣೆನ ಮಾಡಿದೆ 10ನೇ ತಾರೀಕಿನಿಂದ ಜಾರಿಗೆ ಬರುವಂತಹ ರೀತಿಯಲ್ಲಿ ಆಗುವಂತಹ ಕಾರಣಕ್ಕಾಗಿ ಇನ್ನು 3 ದಿನಗಳ ಕಾಲಾವಕಾಶ ಸಿಗುತ್ತೆ ಜನರಿಗೆ ತಮಗೆ ಬೇಕಾಗಿರುವಂತಹ ಅಂದ್ರೆ 15 ದಿನಗಳಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ಕೊಳ್ಳೋದಕ್ಕೆ 3 ದಿನಗಳ ಪೂರ್ಣ ಕಾಲಾವಕಾಶ ಸಿಗುತ್ತೆ ಮತ್ತು ಲಾಕ್ಡೌನ್ ಅವಧಿಯಲ್ಲೂ ಕೂಡ 4 ಗಂಟೆಗಳ ಕಾಲ ಪ್ರತಿದಿನ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇದೆ. ಹೀಗಾಗಿ ಅಂತಹ ದೊಡ್ಡ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ರಾಜ್ಯ ಸರ್ಕಾರದ ಲೆಕ್ಕಾಚಾರ. ಇನ್ನು 15 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಮಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಜನರು ಯಾರಾದ್ರೂ ಇದ್ರೆ ಅವರು ತಮ್ಮ ಊರುಗಳಿಗೆ ಹೋಗೋದಕ್ಕೂ ಕೂಡ 3 ದಿನಗಳ ಅವಕಾಶ ಇದೆ. ಹೀಗಾಗಿ ಆ 3 ದಿನಗಳ ಅವಧಿಯಲ್ಲಿ ಅವರು ತಮ್ಮ ಊರುಗಳಿಗೆ ಸೇರ್ಕೊಳ್ಳೋದಕ್ಕೂ ಕೂಡ ಕಾಲಾವಕಾಶ ಸಿಗುತ್ತೆ. ಹಾಗಾಗಿ ಮತ್ತೆ ಈಗಾಗಲೇ ನಿರ್ಧಾರ ಮಾಡಿರುವಂತಹ ರೀತಿಯಲ್ಲಿ 10ನೇ ತಾರೀಕಿನಲ್ಲೇ ಜಾರಿಗೆ ಬರುವಂತಹ ಸಾಧ್ಯತೆಗಳೇ ಬಹಳ ಹೆಚ್ಚಾಗಿದೆ. ಕೊನೆ ಕ್ಷಣದಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಯಾವುದೇ ರೀತಿಯಲ್ಲೂ ಕೂಡ ಇಲ್ಲ. ಯಾಕಂದ್ರೆ ಇವತ್ತು ಬೆಳಗ್ಗೆ ನಡೆದಂತಹ ಸಭೆಯಲ್ಲಿ ಸಚಿವರುಗಳು ಮತ್ತು ಅಧಿಕಾರಿಗಳ ಸಮಕ್ಷಮ ಈ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಮತ್ತೊಮ್ಮೆ ಈ ಒಂದು ವಿಚಾರದ ಬಗ್ಗೆ ಪರಿಶೀಲನೆ ಮಾಡುವಂತದ್ದಾದ್ರೆ, ಪರಿಷ್ಕರಣೆ ಮಾಡುವಂತಾದ್ರೆ ಮತ್ತೊಂದ್ಸಲ ಸಭೆಯನ್ನು ಕೂಡ ನಡೆಸಬೇಕಾಗುತ್ತೆ. ಹಾಗಾಗಿ ಇವತ್ತು ಸಂಜೆ ವೇಳೆಗೆ ಇದ್ದಂತಹ ಸಭೆಯನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ರದ್ದುಪಡಿಸಿದ್ದಾರೆ. ಹಾಗಾಗಿ ಬೆಳಗ್ಗೆ ತೆಗೆದುಕೊಂಡಿರುವಂತಹ ತೀರ್ಮಾನ ಅಂದ್ರೆ 10ನೇ ತಾರೀಕಿನಿಂದಲೇ 15 ದಿನಗಳ ಕಾಲ ಲಾಕ್ಡೌನ್ ಅನ್ನೋ ತೀರ್ಮಾನ ಬದಲಾವಣೆ ಆಗುವಂತದ್ದು ಬಹುತೇಕ ಈಗಿನ ಸಂದರ್ಭಕ್ಕೆ ಕಡಿಮೆ ಅಂತ ಹೇಳಲಾಗ್ತಿದೆ. ಆದರೆ ಕೆಲವೊಂದಷ್ಟು ನಿರ್ಬಂಧಗಳ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗಬಹುದು. ಕೋವಿಡ್ ಕರ್ಫ್ಯೂ ಇದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ನಿಯಮಗಳಿಗೂ ಈ 15 ದಿನಗಳ ಲಾಕ್ಡೌನ್ ಸಂದರ್ಭದಲ್ಲಿ ಇರುವಂತಹ ನಿಯಮಗಳಿಗೂ ಒಂದಷ್ಟು ವ್ಯತ್ಯಾಸಗಳಿರುತ್ತೆ. ಯಾಕಂದ್ರೆ ಬಿಗಿಯಾದಂತಹ ನಿಯಮಗಳನ್ನು ಇಲ್ಲಿ ಜಾರಿಗೆ ತರೋದಕ್ಕೆ ಕೂಡ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಕೋವಿಡ್ ಕರ್ಫ್ಯೂ ಸಮಯದಲ್ಲಿ ಜಾರಿಗೆ ತಂದಂತಹ ನಿಯಮಗಳನ್ನ ಜನರು ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ ಮತ್ತು ಅಷ್ಟು ಗಂಭೀರವಾಗಿ ಅದು ಜಾರಿ ಆಗಲಿಲ್ಲ ಅನ್ನುವಂಥದ್ದನ್ನ ಸ್ವತಃ ರಾಜ್ಯ ಸರ್ಕಾರವೇ ಒಪ್ಪಿಕೊಂಡಿದೆ. ಹೀಗಾಗಿ ಕೋವಿಡ್ ಕರ್ಫ್ಯೂ ಜಾರಿಗೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂತಹ ಕಾರಣಕ್ಕಾಗಿ 15 ದಿನಗಳ ಲಾಕ್ಡೌನ್ ಇನ್ನಷ್ಟು ಪರಿಣಾಮಕಾರಿ ಆಗಬೇಕು, ಚೈನ್ ಬ್ರೇಕ್ ಆಗಲೇಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈಗ ರಾಜ್ಯ ಸರ್ಕಾರ ಈ ಒಂದು ನಿರ್ಬಂಧವನ್ನ ಹೇರ್ತಾ ಇರುವಂತದ್ದು, ಲಾಕ್ಡೌನ್ ಮಾಡ್ತಾ ಇರುವಂತದ್ದು. ಒಂದು ವೇಳೆ ರಾಜ್ಯ ಸರ್ಕಾರ ಏನಾದ್ರೂ ಈ 15 ದಿನಗಳ ಅವಧಿಯಲ್ಲಿ ಬಿಗಿಯಾದ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಫೇಲ್ಯೂರ್ ಆದಂತಹ ರೀತಿಯಲ್ಲಿ ಆಗುತ್ತೆ. ರಾಜ್ಯ ಸರ್ಕಾರದ ಪರಿಸ್ಥಿತಿ ಸರ್ಕಾರದ ಕೈ ಮೀರಿ ಹೋಗುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಬಿಗಿ ನಿರ್ಬಂಧಗಳನ್ನ ಕೈಗೊಳ್ಳೋದಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಆ ಬಿಗಿ ನಿರ್ಬಂಧಗಳು ಯಾವುದು ಏನು ಅನ್ನುವಂಥದ್ದು 1 ಗಂಟೆಗಳ ಅಂತರದಲ್ಲಿ ಗೊತ್ತಾಗುತ್ತೆ. ಈಗ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಅಧಿಕಾರಿಗಳ ಸಮಕ್ಷಮ ಕೊನೆಯ ಕ್ಷಣದ ಒಂದು ಮಾರ್ಗಸೂಚಿಗೆ ಫೈನಲ್ ಟಚ್ ಕೊಡುವಂತಹ ಕೆಲಸ ಈಗ ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ. ಶಕುಂತಲಾ, ಜೊತೆಗೆ ನಾವು ಗಮನಿಸ್ತಾ ಇದ್ವಿ ಕಿರಣ್ ಹನಿಡ್ಕ, ಈಗ ಅನಗತ್ಯವಾಗಿ ಓಡಾಟ ಮಾಡೋರೇ ಹೆಚ್ಚಾಗಿತ್ತು. ಆಸ್ಪತ್ರೆಗೆ ಹೋಗಬೇಕು, ಹೂಹಣ್ಣು ತರಕಾರಿ ತರಬೇಕು ಅಥವಾ ಹಾಲು ತರಬೇಕು, ಈ ರೀತಿಯೆಲ್ಲ ಕುಂಟು ನೆಪಗಳನ್ನ ಹೇರ್ಕೊಂಡು ಹೊರಗಡೆ ಬರ್ತಿದ್ದವರು ಹೆಚ್ಚಾಗಿ. ಜೊತೆಗೆ ಆ ಸಂದರ್ಭದಲ್ಲಿ ಗಾಡಿಗಳನ್ನ ಸೀಸ್ ಮಾಡೋದು ಕೂಡ ನಾವು ಗಮನಿಸಿದ್ವಿ. ಆದ್ರೆ ಈ ಬಾರಿನಲ್ಲಿ ಸಂಪೂರ್ಣ ಲಾಕ್ಡೌನ್ ಅಂದ್ರೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಈ ಸಂದರ್ಭದಲ್ಲಿ ಅನುಸರಿಸೋದೇ ಆದ್ರೆ ಈಗ ಇಂಪಾರ್ಟೆಂಟ್ ಇರೋರಿಗೆ ಅಥವಾ ಎಮರ್ಜೆನ್ಸಿ ಇರೋರಿಗೆ ಹೊರಗಡೆ ಬರೋದಕ್ಕೆ ಪಾಸ್ ಏನಾದ್ರು ವಿತರಣೆ ಮಾಡ್ತಾರಾ? ಅದಕ್ಕೆ ಯಾವ ರೀತಿ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ, ಏನ್ ಸ್ಟೆಪ್ಸ್ ತೆಗೆದುಕೊಳ್ಬಹುದು ಆ ನಿಟ್ಟಿನಲ್ಲಿ ಗಮನಿಸೋದಾದ್ರೆ? ಶಕುಂತಲಾ, ಪಾಸ್ ವಿಚಾರವಾಗಿ ಇನ್ನೂ ಕೂಡ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರಗಳನ್ನ ಮಾಡಿಲ್ಲ ಮತ್ತು ಯಾವುದೇ ಸೂಚನೆಯನ್ನು ಕೂಡ ಕೊಟ್ಟಿಲ್ಲ. ಈಗಾಗಲೇ ಅಗತ್ಯ ವಸ್ತುಗಳಿಗೆ ಅಗತ್ಯ ಸೇವೆಗಳಿಗೆ ಮಾತ್ರ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ಅಗತ್ಯ ಸೇವಾ ವಲಯದ ಸಿಬ್ಬಂದಿ ಮಾತ್ರ ತಮ್ಮ ಕರ್ತವ್ಯಕ್ಕೆ ಹಾಜರಾಗಬಹುದು. ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ತುರ್ತು ಅಗತ್ಯ ಅಂದ್ರೆ ಉತ್ಪಾದನಾ ವಲಯಕ್ಕೆ ಸೇರಿದಂತಹ ಈ ಕೋವಿಡ್ ಸಮಯದಲ್ಲಿ ನಿರ್ವಹಣೆಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳ ಉತ್ಪಾದನಾ ವಲಯ ಏನಿದೆ ಅಲ್ಲಿಗೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಲೇಬೇಕಾಗುತ್ತೆ, ಓಡಾಟವನ್ನು ನಡೆಸಲೇಬೇಕಾಗುತ್ತೆ. ಅಂತವರಿಗೆ 50% ಮಾತ್ರ ಅಲ್ಲಿ ತೆರಳೋದಕ್ಕೆ ಅವಕಾಶವನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಉಳಿದಂತಹ ಅಗತ್ಯ ವಸ್ತುಗಳು ಅಂದ್ರೆ ತುರ್ತು ಅಗತ್ಯ ಅಲ್ಲದಕ್ಕಿಂತ ಹೊರತಾದಂತಹ ಅಗತ್ಯ ವಸ್ತು ಸೇವಾ ವಲಯ ಏನಿದೆ ಅದಕ್ಕೆ 25% ಅಥವಾ ಒಂದಷ್ಟು ಹೆಚ್ಚಿನ ಪ್ರಮಾಣದ ಸಿಬ್ಬಂದಿ ಕೆಲಸ ನಿರ್ವಹಣೆಗೆ ಅವಕಾಶ ಕೊಡುವಂತಹ ಸಾಧ್ಯತೆಗಳಿವೆ. ಇನ್ನು ಜನರನ್ನ ನಿಭಾಯಿಸುವಂತದ್ದು, ಜನಸಂಚಾರವನ್ನು ತಗ್ಗಿಸುವಂತದ್ದು, ತಡೆಯುವಂತದ್ದು ರಾಜ್ಯ ಸರ್ಕಾರಕ್ಕೆ ದೊಡ್ಡದಾದಂತಹ ಸವಾಲಾಗುತ್ತೆ. ಹೀಗಾಗಿ ಜನರು ಅನಗತ್ಯವಾಗಿ ಹೊರಗೆ ಬರದಂತಹ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಗೃಹ ಇಲಾಖೆಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಅಧಿಕಾರವನ್ನ ಬಿಟ್ಟುಕೊಡಲಿದೆ. ಹೀಗಾಗಿ ಜನ ಅನಗತ್ಯವಾಗಿ ಹೊರಗಡೆ ಬಂದ್ರೆ ಪೊಲೀಸರಿಂದ ಕೋವಿಡ್ ಕರ್ಫ್ಯೂ ಅವಧಿಯಲ್ಲಿ ಯಾವುದೇ ರೀತಿಯ ಲಾಠಿ ಚಾರ್ಜ್ ನಂತಹ ಪ್ರಕ್ರಿಯೆಗಳು ಆಗಿರಲಿಲ್ಲ. ಆದ್ರೆ ಈ 15 ದಿನಗಳ ಅವಧಿಯಲ್ಲಿ ಬಹುತೇಕ ಪೊಲೀಸರು ಲಾಠಿ ಚಾರ್ಜ್ ಮಾಡೋದಕ್ಕೂ ಕೂಡ ಅಂದ್ರೆ ಅನಗತ್ಯವಾಗಿ ಜನ ಹೊರಗೆ ಬಂದ್ರೆ ಅವರನ್ನ ಬೆದರಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಲಾಠಿ ಕೈಗೆತ್ತಿಕೊಳ್ಳುವಂತಹ ಅಧಿಕಾರವನ್ನ ಸರ್ಕಾರ ಕೊಡುವಂತಹ ನಿರೀಕ್ಷೆಗಳಿದೆ. ಇನ್ನು ಉಳಿದಂತಹ ಅಗತ್ಯ ವಸ್ತುಗಳಿಗೆ ಖರೀದಿ ಮಾಡುವಂತಹ ಸಂದರ್ಭಕ್ಕೆ ಅಂದ್ರೆ ಆ ಸಮಯವನ್ನ 4 ಗಂಟೆಗಳ ಅವಧಿ ಏನಿದೆ ಅಲ್ಲಿ ಬೇಕಾಬಿಟ್ಟಿಯಾಗಿ ತಿರುಗೋದಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರ ಕೊಡದೇ ಇರುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಜನರು ಅಗತ್ಯ ವಸ್ತುಗಳಿಗೆ ತಮ್ಮ ಮನೆಯ ಸಮೀಪದಲ್ಲೇ ಹೋಗಿ ಬರುವಂತಹ ರೀತಿಯಲ್ಲಿ ಅಷ್ಟೇ ನಿಯಮವನ್ನು ರೂಪಿಸುವಂತದ್ದು. ಅನಗತ್ಯವಾಗಿ ಅಗತ್ಯ ವಸ್ತು ಖರೀದಿ ನೆಪದಲ್ಲಿ ಇಡೀ ನಗರವನ್ನ ಸುತ್ತಾಟ ಮಾಡುವಂತದ್ದು, ವಾಹನಗಳಲ್ಲಿ ಬೇಕಾಬಿಟ್ಟಿಯಾಗಿ ರೌಂಡ್ ಹಾಕುವಂತಹ ಒಂದು ಪ್ರಕ್ರಿಯೆಗಳನ್ನೇ ಮಾಡ್ತಾ ಇದ್ರು. ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಸಾಧ್ಯತೆಗಳ ಬಗ್ಗೆ ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಬಹುತೇಕ ಅದು ಇವತ್ತಿನ ಮಾರ್ಗಸೂಚಿಯಲ್ಲಿ ಕೂಡ ಉಲ್ಲೇಖವಾಗುವಂತಹ ನಿರೀಕ್ಷೆಗಳಿದೆ. ಶಕುಂತಲಾ, ಜಸ್ಟ್ ಹೋಲ್ಡ್ ಎ ಸೆಕೆಂಡ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಗಳು ಕೂಡ ಬರ್ತಾ